ಬಂದು ಟೋ ಟಚ್ ಮಾಡಬೇಕು ಅದೇ ಪೊಸಿಷನಿಂದ. ರೆಡಿ? ಎಲ್ಲ ಒಟ್ಟಿಗೆ ಮಾಡಬೇಕು. ಕೈ ಹಿಂದೆ ಇರಲಿ, ಕೈ ಪೂರ್ತಿ ಹಿಂದೆ ಇರಲಿ. 1 ಅಪ್, ಟೋ ಟಚ್, ಬ್ಯಾಕ್. 2 ಟೋ ಟಚ್, ಬ್ಯಾಕ್. 3 ಟೋ ಟಚ್, ಬ್ಯಾಕ್. 4 ಟೋ ಟಚ್, ಬ್ಯಾಕ್. 5 ಟೋ ಟಚ್, ಬ್ಯಾಕ್. ಕಮಾನ್, ಲಾಸ್ಟ್ ಇನ್ನು 5 ಅಷ್ಟೇ. 6 ಬರಿ ಆಗುತ್ತೆ, ಬಿಡಬಾರ್ದು. ಬ್ಯಾಕ್. 7 ಬ್ಯಾಕ್. 8 ಬ್ಯಾಕ್. 9 ಬ್ಯಾಕ್. 10 ಬ್ಯಾಕ್. ರಿಲ್ಯಾಕ್ಸ್. ರೆಡಿ? ಅಪ್. 30 ಸೆಕೆಂಡ್ ಅಷ್ಟೇ. 1 2 3 ಬಿಡಬಾರ್ದು. 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 ಡೌನ್. ಲಾಸ್ಟ್ ಸ್ಟ್ರೆಚಿಂಗ್ ಫ್ರೀ ಎಕ್ಸಸೈಸ್ ಅಷ್ಟೇ ಇದು. ಮಸಲ್ ಫ್ರೀ ಆಗೋದಕ್ಕೆ. ಈಗ ನೀವೆಲ್ಲ ವರ್ಕೌಟ್ ಮಸಲ್ ಟೈಟ್ ಆಗಿರ್ತದಲ್ಲ, ಈ ಎಕ್ಸಸೈಸ್ ಮಾಡೋದ್ರಿಂದ ಮತ್ತೆ ರಿಲೀಫ್ ಆಗುತ್ತೆ. ಮತ್ತು ನೀವು ಮಲ್ಗೋದು ಕಮ್ಮಿ ಆಗುತ್ತೆ ಅಲ್ಲಿ. ಮತ್ತೆ ಎದ್ದು ಬರ್ತೀರಾ ಗ್ರೌಂಡಿಗೆ. ರೆಡಿ? ಕಾಲು ಬಿಡಿ ಸ್ಟ್ರೈಟು. ಟೇಕ್ ಎ ಬ್ರೀತ್. ಫಾರ್ವರ್ಡ್ ಬೆಂಡ್. ಹೋಲ್ಡ್ ಮಾಡಿ 5 ಸೆಕೆಂಡ್. 1 2 3 4 5 ಅಪ್. ಲೆಗ್ ಎಲ್ ಶೇಪ್. ಫ್ರಂಟ್. ಬಲ್ಗಾಲಿಡಿ. Take a breath. Forward bend. Up. Leg change. Take a breath ಅಂದಾಗ ಉಸಿರು ತಗೋಬೇಕು. ಬೆಂಡ್ ಅಂದಾಗ ಟ್ರಂಕ್ ಲೆವೆಲಿಂದ ಬೆಂಡ್ ಆಗಬೇಕು. ಗೂನ್ ಬೆಂಡ್ ಆಗಬೇಡಿ. ಟ್ರಂಕ್ ಲೆವೆಲಿಂದ ಫಾರ್ವರ್ಡ್ ಬೆಂಡ್ ಆಗಬೇಕು. ಈ ಥರ. Take a breath. Bend. Up. Leg outer L shape. Right leg. ಎಲ್ಲ ಆಕಾರ ಇರಬೇಕು. ಮಡಚಿ. Take a breath. Forward bend. Up. Leg change ಮಾಡ್ಕೊಳ್ಳಿ. Take a breath. Forward bend. Up. Leg butterfly ಹಾಕಿ. ಎರಡು ಕಾಲು ಪಾದ ಕೂಡಿರಬೇಕು. ಆದಷ್ಟು ಇನ್ಸೈಡ್ ಹೇಳ್ಕೊಳ್ಳಿ. ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿ. ಸ್ಟ್ರೆಚ್ ಆ್ಯಂಡ್ ಹೋಲ್ಡ್. 1 2 ನೋ ಶೇಕ್. 3 4 5 6 7 ಹಂಗೆ ಹೋಲ್ಡ್ ಆಗಿರಬೇಕು. 8 9 10 ಲೆಗ್ ಔಟ್ ಸೈಡ್ ಪೂರ್ತಿ ಹೊರಗಡೆ. ವೈಡರ್ ಹಾಕಿ ಪೂರ್ತಿ ಹೊರಗಡೆ. ಟೇಕ್ ಎ ಬ್ರೀತ್. ಲೆಫ್ಟ್ ಸೈಡ್ ಬೆಂಡ್. ನಿಮ್ಮ ಟೋ ಹತ್ರ, ಟೋ ನೇರದಲ್ಲಿ ಹೋಲ್ಡ್ ಮಾಡಿ. ರೆಡಿ? ಅಪ್. ಟೇಕ್ ಎ ಬ್ರೀತ್. ರೈಟ್ ಸೈಡ್ ಬೆಂಡ್. ಟೇಕ್ ಎ ಬ್ರೀತ್. ಫಾರ್ವರ್ಡ್ ಬೆಂಡ್. ರೀಚ್ ಆಗಿ ಮಾಡಬೇಕು. ಮುಂದೆ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ಸಾಧ್ಯ ಆದಷ್ಟು ಮುಂದೆ ನೋಡ್ತಾ ಇರಿ. ಟಾರ್ಗೆಟ್ ರೀಚ್ ಆಗಬೇಕು. ಅಪ್. ಎರಡು ಕಾಲು ಒಟ್ಟಿಗೆ ಕೂಡಿಸಿ ಸಿಂಗಲ್ ಲೆಗ್ ಹೋಲ್ಡ್ ಮಾಡಿ. ಟೋ ಹತ್ರ ಮಡ್ಚಿಟ್ಕೊಳ್ಳಿ. ಕಾಲು ತುದಿ ಹಿಂಗೆ ಇಟ್ಕೊಳ್ಳಿ. ಸ್ಟ್ರೈಟ್ ಲೆಗ್ ಸ್ಟ್ರೈಟ್ ಮಾಡ್ಬೇಕು. ಹಿಂಗೆ ತುದಿ ಬೆರಳು ಇಟ್ಕೊಂಡು ಲೆಗ್ನ ಸ್ಟ್ರೈಟ್ ಮಾಡಿ. ಸಾಧ್ಯ ಆದರೆ ನಿಧಾನಕ್ಕೆ ಅನ್ಅಟ್ಯಾಚ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಿಧಾನಕ್ಕೆ. ಫಸ್ಟ್ ದಿನ ಆಗಲ್ಲ ನಿಮಗೆ, ಸ್ಲೋಗಿ ಡೆವಲಪ್ ಆಗುತ್ತೆ. ಸ್ಟ್ರೆಚ್ ಫ್ಲೆಕ್ಸಿಬಿಲಿಟಿ ಅನ್ನೋದು ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ. ಡೈಲಿ ಮಾಡಬೇಕು ಇವೆಲ್ಲ. ಡೌನ್. ಲೆಗ್ ಚೇಂಜ್ ಮಾಡ್ಕೊಳ್ಳಿ. ಅಪ್. ನಿಧಾನ. ಸಾಧ್ಯ ಆದರೆ ಹಣೆಗೆ ಟಚ್ ಮಾಡ್ತಾ ಹೋಗಿ ನಿಧಾನಕ್ಕೆ. ಮಂಡಿ ಮಡಿಸ್ಬಾರ್ದು. ಮಂಡಿ ಮಡಿಸ್ದೇ ಹಣೆ ಟಚ್ ಮಾಡಬೇಕು. ಡೌನ್. ಓಕೆ, ರಿಲ್ಯಾಕ್ಸ್. ರೆಡಿ? 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 ರೆಡಿ?
ಡಿಫೆನ್ಸ್ ಫೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.